ನಮಸ್ಕಾರ ರೀ. ಕೆ ಮಂದಿಗೆ ಶುಭೋದಯ ಎಲ್ರಿಗೆ. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಮಾಡೀನಿ. ಯಾಕಂದ್ರೆ ಎಲ್ಲ ನಾನು ನಿಮ್ಮ ಸಲಿಂದ ರೀ ಫಾಲೋ ಮಾಡಲ್ಲಾಗಿರಿ ನೋಡ್ರಿ. ಫಾಲೋ ಮಾಡಿರಿ. ದೊಡ್ಡ ಮಂದಿ ಮನಸ್ಸು ದೊಡ್ಡದಿರುತ್ತಂತ ದೊಡ್ಡ ಮನ್ಸು ಮಾಡಿರಿ. ಸ್ವಲ್ಪ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಮರಿ ಹೋಗೋಣ. ದೇವ್ರನ್ನ ತೋರಿಸ್ತೀನಿ ಇವತ್ತು ನಿಮಗೆ. ಅದಕ್ಕೆ ಮುಂಚೆ ಸ್ವಲ್ಪ ವರ್ಕೌಟ್ ಮಾಡೋಣ. ನಮ್ಮ ಕರ್ತವ್ಯ ಮಾಡ್ಬೇಕಲ್ಲ ಡೈಲಿ. ವರ್ಕೌಟ್ ಮಾಡಿ ಹೋಗೋಣ ಬರ್ರಿ. ಸ್ವಲ್ಪ ಹೆವಿ ವರ್ಕೌಟ್ ಮಾಡೋಣ ಇವತ್ತು ನಾವು ಆಗಿದ್ದಾಗಲಿ. ವರ್ಕೌಟ್ ಎಲ್ಲ ಮುಗಿದು ಪೋಸಿಂಗ್ ಕೂಡ ಆಯಿತು. ಈ ಸಲ ಗುಡಿಗೆ ನೋಡ್ರಿ ನಮ್ಮ ಪಯಣ. ಬರ್ರಿ ಗುಡಿ ತೋರಿಸ್ತೀವಿ. ಗುಡಿ ನಮ್ಮ ಮಂದೇವರು ಇದೇ ನೋಡ್ರಿ. ನಮ್ಮದೇ 4ನೇ ತಲೆಮಾರು ಅನಿಸುತ್ತೆ. ದೇವರು ಎಲ್ಲರ ಮಂದಲ್ಲಿ ಉಳ್ಕೊಂಡಾನ, ಮನುಷ್ಯನಲ್ಲಿ ಉಳ್ಕೊಂಡಾನ. ಅದ್ರ ಸಲಿಂದ ಎಲ್ಲ ಮನೆಗೂ ಭೀಮಣ್ಣ ಮುತ್ತಿ ಅನ್ನೋ ಹೆಸರುಗಳಿದಾವೆ ನಮ್ಮೂರಾಗ. ಏನಾದರೂ ಕಷ್ಟ ಅಂತಂದ್ರೆ ದೇವ್ರ ಹತ್ರ ಕೇಳ್ಕೇರಿ. ನನ್ನವರು ನಿನ್ನವ್ರು ಅಂತ ನಾ ಮನುಷ್ಯನ ಮಾತು ಹಂಚ್ಕೊಂಡ್ರೆ ಇನ್ನೊಬ್ಬರು ಹೇಳಲ್ಲ, ಇನ್ನೊಬ್ಬರ ಮುಂದೆ ಅಡ್ಕೇಳಲ್ಲ. ಅದಕ್ಕೆ ದೇವ್ರನ್ನ ನಂಬಿ, ದೇವರು ಇದನ್ನ ನಂಬಿ, ದೇವ್ರ ಆನ ಇದ್ದವ್ರನ್ನ ನಂಬಿಗೆ ನೋಡ್ರಿ. ಈ ದೇವ್ರಂತ ಅಲ್ಲ, ನಿಮ್ಮ ಮನಸ್ಸಲ್ಲಿರೋ ದೇವರು, ಮನಸ್ಸಲ್ಲಿ ಅಡಗಿರೋಂಥ ದೇವರು. ದೇವ್ರ ಮುಂದೆ ನಂಬಿ, ದೇವ್ರ ಜೊತೆ ಮಾತಾಡಿ, ದೇವ್ರ ಜೊತೆ ಕೇಳ್ಕಳೆ. ನಿಮ್ಗೆ ಆಗ್ತಿರೋಂಥ ಕಷ್ಟಗಳನ್ನ ಹೇಳ್ಕಿರಿ. ಎಲ್ಲನೆಲ್ಲ ಕೈ ಹಿಡಿತಾನೆ ದೇವರು. ಈ ಮಂದಿ ಅದಾರಲ್ಲ, ಮಂದಿ ಮಕ್ಕಳು ಮನುಷ್ಯರು ಯಾರು ನಮ್ಮೂರಲ್ಲ, ಯಾರು ನಿಮ್ಮ ಕೈ ಹಿಡಿಯಂಗಿಲ್ಲ. ನಿಮ್ಗೇನೋ ಸ್ವಲ್ಪ ತೊಂದರೆ